ಹಲೋ ವೆಲ್ಕಮ್ ಟು ಎಸ್ ವೈ ಎಲೆಕ್ಟ್ರಾನಿಕ್ಸ್. ಟೆಕ್ನಿಕಲ್ ನಾಲೆಡ್ಜ್ ಇಲ್ಲದೆ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮೋಸ್ಟ್ ಕಾಮನ್ ಆ್ಯಂಡ್ ಕನ್ಫ್ಯೂಸಿಂಗ್ ಪ್ರಾಬ್ಲಮ್ ಈ ಮಾಡಲಲ್ಲಿ 43W800C. ಈ ಸಿರೀಸಲ್ಲಿ ನಾನಿಲ್ಲಿ ಮಾಡಲ್ ನಂಬರ್ಸ್ನ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಈ ಎಲ್ಲ ಮಾಡಲ್ಸಲ್ಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಬರೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು 3 ಸೈಜ್ ಇರುತ್ತೆ, 3 ಮಾಡಲ್ಸ್ ಇದೆ. 3 ಸೈಜ್ನ ಎಲ್ಲ ಮಾಡಲ್ಸು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರ ಫಸ್ಟ್ ಪ್ರಾಬ್ಲಮ್ ಬಂದು ನೀವು ಇಲ್ಲಿ ಡಿಸ್ಪ್ಲೇಯಲ್ಲಿ ನೋಡ್ತಿರೋ ಥರ ಮತ್ತು 5 ಟೈಮ್ ಬ್ಲಿಂಕಿಂಗ್ ಆಗುತ್ತೆ. 5 ಟೈಮ್ ರೆಡ್ LED ಬ್ಲಿಂಕಿಂಗ್ ಆಯಿತು ಅಂದರೆ ಇದು ಡಿಸ್ಪ್ಲೇ ಪ್ರಾಬ್ಲಮ್ ಅಂತ ಸೋನಿ ಅವರು ಮೆನ್ಷನ್ ಮಾಡಿರೋದು. ಸೆಕೆಂಡ್ ಪ್ರಾಬ್ಲಮ್ ಬಂದು ಈ ಥರ ಕಲರ್ ಬಾರ್ಸ್ ಬರುತ್ತೆ, ಅದು ಯಾವ ಕಲರ್ ಆದರೂ ಬರ್ಬೋದು. ಥರ್ಡ್ ಪ್ರಾಬ್ಲಮ್ ಬಂದು ಪಿಕ್ಚರ್ ಏನೂ ಬರೋಲ್ಲ, ಈ ಥರ ಬರೀ ಕಲರ್ ಬಾರ್ಸ್ ಮಾತ್ರ ಬರುತ್ತೆ. ಫೋರ್ತ್ ಪ್ರಾಬ್ಲಮ್ ಬಂದು ಕೆಲವೊಂದು ಕಡೆ ಪಿಕ್ಚರ್ ಕರೆಕ್ಟಾಗಿರುತ್ತೆ, ಕೆಲವೊಂದು ಕಡೆ ಈ ಥರ ಪ್ಯಾಚ್ ಬಾರ್ಸ್ ಬರ್ಬೋದು. ಇಷ್ಟು ಪ್ರಾಬ್ಲಮ್ಮು ಈ ಮಾಡಲ್ಸಲ್ಲಿ ಬರುವಂಥ ಡಿಸ್ಪ್ಲೇ ಪ್ರಾಬ್ಲಮ್. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಫಸ್ಟ್ ಇದ್ರ ಮದರ್ ಬೋರ್ಡ್ನ ಚೆಕ್ ಮಾಡ್ಕೊತಾ ಇದ್ದೀನಿ. ಮದರ್ ಬೋರ್ಡ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಮದರ್ ಬೋರ್ಡ್ ಟೆಸ್ಟರ್ಗೆ TV ಮದರ್ ಬೋರ್ಡ್ನ ಕನೆಕ್ಟ್ ಮಾಡಿದ್ದೀನಿ. ಪಿಕ್ಚರ್ ಇದರಲ್ಲಿ ಕರೆಕ್ಟಾಗಿ ಬರ್ತಾ ಇದೆ, ಇದರಲ್ಲೇನು ಪ್ರಾಬ್ಲಮ್ ಇಲ್ಲ. ಪಿಕ್ಚರಲ್ಲಿ ನೀವು ನೋಡ್ತಾ ಇರೋ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹಂಗಂದರೆ ಇದು ನಮ್ಮ ಮದರ್ ಬೋರ್ಡು 100% ವರ್ಕಿಂಗ್ ಫೈನ್ ಅಂದ್ಬಿಟ್ಟು ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಂಟರ್ನೆಟ್ ಕನೆಕ್ಟ್ ಮಾಡಿ ಪಿಕ್ಚರ್ ಕೂಡ ಪ್ಲೇ ಮಾಡಿ ಚೆಕ್ ಮಾಡೋಣ. ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋ ಥರ ಯಾವುದೇ ರೀತಿ ಪಿಕ್ಚರಲ್ಲಿ ಪ್ರಾಬ್ಲಮ್ ಇಲ್ಲ. ಅಂದರೆ ಇವಾಗ ನಮಗೆ 100% ಕನ್ಫರ್ಮ್ ಆಗಿದೆ ನನಗೆ. ಇದು ಮದರ್ ಬೋರ್ಡಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಡಿಸ್ಪ್ಲೇ ಪ್ರಾಬ್ಲಮ್ ಬಂದುಬಿಟ್ಟು ಇದು ಕನ್ಫರ್ಮ್ ಆಗಿದೆ. ಇದರಲ್ಲಿ ಮೇನ್ ಪ್ರಾಬ್ಲಮ್ ಬಂದು ಇಲ್ಲಿ ನಾನು ರಿಮೂವ್ ಮಾಡ್ತಾ ಇರುವಂಥ ಬೋರ್ಡ್ದೇ ಪ್ರಾಬ್ಲಮ್. ಇದು Tcon ಬೋರ್ಡು. ಇದು ಬಾಲ್ ಐಸಿ ಆಗಿರೋದ್ರಿಂದ ಆ ಬಾಲ್ ಐಸಿ ತುಂಬ ಹೀಟಾಗಿ ಐಸಿ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇದೆ. ಈ ಐಸಿ ಡ್ಯಾಮೇಜ್ ಆಗೋ ಕಾರಣದಿಂದ ಆ ಥರ ಬಾರ್ಸು, ವೈಟ್ ಸ್ಕ್ರೀನ್ ಬರೋದು, 5 ಟೈಮ್ ಬ್ಲಿಂಕಿಂಗ್ ಹೋಗೋದು, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಈ ಥರ ಸುಮಾರು Tcons ರೀಪ್ಲೇಸ್ ಮಾಡಿದ್ದೀವಿ. ಸುಮಾರು Tcons ರೀಪ್ಲೇಸ್ ಮಾಡಿದಾಗಲೂ ಇದು 2 ಇಯರ್ಸ್ಗೆ ಅಥವಾ 1.5 ಇಯರ್ಗೆಲ್ಲ ಈ ಪ್ರಾಬ್ಲಮ್ ಮತ್ತೆ ಬರುತ್ತೆ. ಮತ್ತೆ Tcon ಚೇಂಜ್ ಮಾಡಿದ್ರೆ ಕರೆಕ್ಟಾಗಿ 1.5 ಇಯರ್ 2 ಇಯರ್ಸ್ ವರ್ಕ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ನು ಏನು ಅಂತ ಸುಮಾರು 2-3 ವರ್ಷದಿಂದ ಸಿಕ್ಕಿರಲಿಲ್ಲ. ಇವಾಗ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಬಂದು ಸಿಕ್ಕಿದೆ. ಈ Tconಗೆ ಬದಲಾಗಿ ಸೋನಿಯವರು ಇದೇ ಡಿಸ್ಪ್ಲೇನ ಬೇರೆ ಒಂದು ಮಾಡಲಲ್ಲಿ ಯೂಸ್ ಮಾಡಿದ್ದಾರೆ. ಆ ಡಿಸ್ಪ್ಲೇದು Tcon ಮಾಡಿಫೈಡ್ ಆಗಿ ಬಂದಿದೆ, ಕಂಪ್ನಿ ಸೈಡಿಂದನೇ ಮಾಡಿಫೈಡ್ ಆಗಿ ಬಂದಿರೋವಂಥ Tcon. ಆ Tcon ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಈ Tcon ಈ ಡಿಸ್ಪ್ಲೇಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಬಟ್ ಕನೆಕ್ಟರ್ ಮಾತ್ರ ಸ್ವಲ್ಪ ಚೇಂಜ್ ಇದೆ. ಆ ಕನೆಕ್ಟರ್ದು ಏನು ಅಂತ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋ ಥರ ಕೆಳಗಡೆ ಇರೋದು ಬಂದು ಒರಿಜಿನಲ್ ಹಳೆ ಈ ಮಾಡಲಲ್ಲಿ ಸೋನಿಯವ್ರು ಕೊಟ್ಟಿರೋಂಥ Tcon. ಮೇಲ್ಗಡೆ ಇರೋದು ಬಂದು ನೆಕ್ಸ್ಟ್ ಮಾಡಲಲ್ಲಿ ಇದೇ ಡಿಸ್ಪ್ಲೇ ಯೂಸ್ ಮಾಡಿದಾಗ ಸೋನಿಯವರು ಯೂಸ್ ಮಾಡಿರೋವಂಥ Tcon. ಈ Tcon ಬಂದು ಮಾಡಿಫೈಡ್ Tcon ಅಂತಲೇ ಲೆಕ್ಕ. ಇದರಲ್ಲಿ ಕನೆಕ್ಟರ್ ನೀವು ನೋಡ್ಬೋದು, ಒಂದು ಸೈಡ್ ಬಂದು ಕನೆಕ್ಟರ್ ಇದೆ. ಇದು ಲಾಕಿಂಗ್ ಟೈಪ್ ಕನೆಕ್ಟರ್ ಇದೆ. ಇದು ಈ ಥರ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗುತ್ತೆ, ಮತ್ತು ಅಲ್ಲಿ ಲಾಕ್ ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ರೆ ಓಪನ್ ಆಗುತ್ತೆ. ಬಟ್ ಆದರೆ ಇದರಲ್ಲಿ ಆ ಥರ ಇಲ್ಲ, ಇದರಲ್ಲಿ ಸ್ಟ್ರಿಪ್ ಟೈಪ್ ಇದೆ. ಇದನ್ನು ಲಾಕ್ ಲಿಫ್ಟ್ ಮಾಡಿ ಅದರೊಳಗಡೆ ಸ್ಟ್ರಿಪ್ ಕೂರಿಸಿ ಮತ್ತೆ ಲಾಕ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗೋವಂಥ ಸಿಸ್ಟಮ್ ಕೊಟ್ಟಿದ್ದಾರೆ. ಇದು ಒಂದು ಸೈಡ್ ಬಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಒಂದು ಸೈಡ್ ಬಂದುಬಿಟ್ಟು ಸ್ಟ್ರಿಪ್ ಸಿಸ್ಟಮ್ ಇರುತ್ತೆ. ಆ ಸ್ಟ್ರಿಪ್ ಸಿಸ್ಟಮ್ ಬಂದು ಮದರ್ ಬೋರ್ಡ್ ಸೈಡ್ ಬರೋದು, ಲಾಕಿಂಗ್ ಸಿಸ್ಟಮ್ ಬಂದು Tcon ಸೈಡ್ ಬರೋದು. ಅದು ನಮಗೆ ಇವಾಗ ಎರಡೂ ಸೈಡು ಸ್ಟ್ರಿಪ್ ಸಿಸ್ಟಮೇ ಬೇಕಾಗಿರೋದ್ರಿಂದ ನಾನು ಅದಕ್ಕೆ ಒಂದು ಎಕ್ಸ್ಟ್ರಾ ಕನೆಕ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡೋ ಥರ ಇದು ಎಕ್ಸ್ಟ್ರಾ ಕನೆಕ್ಟರು. ಈ ಕನೆಕ್ಟರ್ ಸಹಾಯದಿಂದ ನಾನು ಈ Tcon TVಯಲ್ಲಿ ಫಿಕ್ಸ್ ಮಾಡಿ ಪಿಕ್ಚರ್ ತೋರಿಸ್ತೀನಿ. ನೋಡಿ, ಇದರಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಇವಾಗ
ಈ ಬ್ಲೂ ಕಲರ್ ಟಾಪ್ ಇರುವಂಥ ಸ್ಟ್ರಿಪ್ ಬಂದುಬಿಟ್ಟು FFC ಕೇಬಲ್ ಅಂದ್ಬಿಟ್ಟು. ಈ FFC ಕೇಬಲ್ನ ತುಂಬ ಕೇರ್ಫುಲ್ಲಾಗಿ ಇದರಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರೋ ಥರ ಇದರಲ್ಲಿ ಲಾಕ್ ಇದೆ. ಲಾಕ್ ಕರೆಕ್ಟಾಗಿ ಪಿನ್ ಟು ಪಿನ್ ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ಇದರಲ್ಲಿ ಟೋಟಲ್ 60 ಪಿನ್ಸ್ ಇರುತ್ತೆ. 60 ಪಿನ್ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ. ಎರಡು ಸೈಡು ಸೇರಿ 120 ಪಿನ್ಸ್ ಇರುತ್ತೆ. ನಾನು ಅದನ್ನು ಡಿಸ್ಪ್ಲೇಯಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದೀನಿ. ಇವಾಗ ಮದರ್ ಬೋರ್ಡ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಮದರ್ ಬೋರ್ಡ್ಗೆ ಎಲ್ಲ ಕನೆಕ್ಟರ್ಸ್ನ ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಮದರ್ ಬೋರ್ಡ್ ಕನೆಕ್ಟ್ ಮಾಡಿದ್ದಾಯಿತು, ಆನ್ ಮಾಡಿದ್ದೀನಿ. ಪಿಕ್ಚರು ನೀವು ಇಲ್ಲಿ ನೋಡ್ಬೋದು, ಗೂಗಲ್ ಆ್ಯಂಡ್ರಾಯ್ಡ್ ಅಂದ್ಬಿಟ್ಟು ಗೂಗಲ್ದು ಬೂಟ್ ಲೋಗೋ ಬಂದಿದೆ, ಆ್ಯಂಡ್ರಾಯ್ಡ್ ಅಂತಲೂ ಬಂದಿದೆ. ಇದರಲ್ಲಿ ಅರ್ಧ ಪಿಕ್ಚರ್ ಮಾತ್ರ ಬರ್ತಾ ಇದೆ. ಅರ್ಧ ಪಿಕ್ಚರ್ ಮಾತ್ರ ಏನಕ್ಕೆ ಬರ್ತಾ ಇದೆ ಅಂದರೆ, ನೀವು ಇಲ್ಲಿ ನೋಡ್ಬೋದು ನನ್ನ ಡಿಸ್ಪ್ಲೇಯಲ್ಲಿ ಈ ಡಾಟ್ ಬಿದ್ದಿದೆ. ಆ ಡಾಟ್ ಬಂದುಬಿಟ್ಟು ಡಿಸ್ಪ್ಲೇ ಬ್ರೋಕ್ ಆಗಿದೆ, ಅದರಿಂದ ಅರ್ಧ ಡಿಸ್ಪ್ಲೇ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾನು ಅದನ್ನು ಒಂದು ಸೈಡ್ ಮಾತ್ರ ನಿಮಗೆ ತೋರ್ಸೋಕ್ಕಾಗಿದ್ದು. ಡಿಸ್ಪ್ಲೇ ಚೆನ್ನಾಗಿದೆ ಅಂತಂದರೆ, ಎಲ್ಲೂ ಬ್ರೋಕ್ ಆಗಿಲ್ಲ ಅಂತಂದರೆ 100% ಎರಡೂ ಸೈಡು ಪಿಕ್ಚರ್ ಚೆನ್ನಾಗೇ ಬರುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಬೇರೆ ಟಿ ವಿ ತೊಗೊಂಡು ಬೇರೆ ಟಿ ವಿಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಅದ್ರ ವೀಡಿಯೋನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.